ವಂದೇ ಮಾತರಂ ಗೀತೆ 150 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಂಸತ್ನಲ್ಲಿ ವಿಶೇಷ ಚರ್ಚೆ ನಡೆದಿದೆ. ಬ್ರಿಟಿಷರ ವಿರುದ್ಧ ದೇಶವನ್ನ ಒಗ್ಗೂಡಿಸಿದ ವಂದೇ ಮಾತರಂ ಮೇಲಿನ ಚರ್ಚೆ ವೇಳೆ ವಾಗ್ಯುದ್ಧವೇ ನಡೆದಿದೆ. ನೆಹರು ಹೆಸರು ತೆಗೆದು ಮೋದಿ ಕಾಂಗ್ರೆಸ್ನ ಹುಡುಕಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಡೆ ಪರೋಕ್ಷವಾಗಿ ಆರ್ಎಸ್ಎಸ್ ಇತಿಹಾಸಕ್ಕೆ ದಕ್ಕಿ ಬಿಜೆಪಿಗೆ ತಿರುಗೇಟು ಕೊಟ್ಟಿದೆ. ವಂದೇ ಮಾತರಂ ಭಾರತೀಯರ ಎದೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಹೊತ್ತಿಸಿದ ಗೀತೆ. ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಗೀತೆ. ಬ್ರಿಟಿಷರ ವಿರುದ್ಧ ದೇಶವನ್ನ ಒಗ್ಗೂಡಿಸಿದ ಗೀತೆ. ಬಂಕಿಮಚಂದ್ರ ಚಟರ್ಜಿ ರಚಿಸಿದ ಈ ವಂದೇ ಮಾತರಂ ಗೀತೆಗೆ 150 ವರ್ಷ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಂಸತ್ನಲ್ಲಿ ವಂದೇ ಮಾತರಂ ಮೇಲೆ ಚರ್ಚೆ ನಡೆದಿದೆ. ಈ ಚರ್ಚೆಯ ವೇಳೆ ವಾಗ್ಯುದ್ಧವೇ ನಡೆದಿದೆ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಕಾಂಗ್ರೆಸ್ ಓಲೈಕ್ಯ ರಾಜಕಾರಣದಿಂದ ವಂದೇ ಮಾತರಂ ವಿಭಜನೆ ಎಂದ ಮೋದಿ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಲೋಕಸಭೆಯಲ್ಲಿ ವಂದೇ ಮಾತರಂ ಘೋಷಣೆ ಮೊಳಗಿದೆ. ಘೋಷಣೆ ನಡುವೆ ಇತಿಹಾಸದ ಬಗ್ಗೆ ಕದನ, ಆರೋಪ ಪ್ರತ್ಯಾರೋಪದ ವಾಗ್ಯುದ್ಧ ನಡೆದಿದೆ. ಪ್ರಧಾನಿ ಮೋದಿ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಕಿಡಿ ಹೊತ್ತಿಸಿದ ವಂದೇ ಮಾತರಂ ಹಾಡಿಗೆ ಮೊಹಮ್ಮದ್ ಅಲಿ ಜಿನ್ನಾ ವಿರೋಧ ವ್ಯಕ್ತಪಡಿಸಿದ ವಿಚಾರ ಪ್ರಸ್ತಾಪಿಸಿದ್ದಾರೆ. ಅಂದು ಜಿನ್ನಾ ಪ್ರಸ್ತಾವನೆಯನ್ನ ನೆಹರು ಬೆಂಬಲಿಸಿದ್ರು. ಹೀಗಾಗಿ ವಂದೇ ಮಾತರಂನ ಕೆಲ ಚರಣಗಳನ್ನ ಕೈಬಿಡಲಾಯಿತು ಅಂತ ಮೋದಿ ಆರೋಪಿಸಿದ್ದಾರೆ. जिन्ना के विरोध के 5 दिन बाद ही 20 अक्टूबर को नेहरू जी ने नेताजी सुभाष बाबू को चिट्ठी लिखी. उस चिट्ठी में जिन्ना की भावना से नेहरू जी अपनी सहमति जताते हुए कि वंदे मातरम की, ये जो उन्होंने सुभाष बाबू को लिखा है, वंदे मातरम की आनंद मठ वाली पृष्ठभूमि मुसलमानों को इरिटेट कर सकती है. ಮುಸ್ಲಿಂ ಲೀಗ್ ಎದುರು ಕಾಂಗ್ರೆಸ್ ಮಂಡಿಯೂರಿತು. ವಂದೇ ಮಾತರಂ ವಿಭಜನೆಗೆ ಒಪ್ಪಿಕೊಂಡಿತು. ಇದರಿಂದಲೇ ಕಾಂಗ್ರೆಸ್ ಒಂದು ದಿನ ದೇಶದ ವಿಭಜನೆಗೂ ಒಪ್ಪಬೇಕಾಗಿ ಬಂತು ಅಂತ ಮೋದಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಆದರೆ ಪ್ರಧಾನಿ ಮೋದಿ ಆರೋಪಕ್ಕೆ ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ತಿರುಗೇಟು ನೀಡಿದ್ದಾರೆ. ವಂದೇ ಮಾತರಂಗೆ ವಿರೋಧ ವ್ಯಕ್ತಪಡಿಸಿದ ಮುಸ್ಲಿಂ ಲೀಗ್ಗೆ ಕಾಂಗ್ರೆಸ್ ಸೂಕ್ತ ಉತ್ತರ ನೀಡಿತು. ವಂದೇ ಮಾತರಂ ಅನ್ನ ರಾಷ್ಟ್ರೀಯ ಗೀತೆಯನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಅಂದಿದ್ದಾರೆ. तुष्टीकरण की राजनीति के दबाव में कांग्रेस वंदे मातरम के बंटवारे के लिए झुकी. इसलिए कांग्रेस को एक दिन भारत के बंटवारे के लिए झुकना पड़ा. और जिस मुस्लिम लीग ने कहा कि पूरे वंदे मातरम को बहिष्कार करो, उस मुस्लिम लीग को दोबारा करारा जवाब हमने 19 हमारे कॉन्स्टिट्यूएंट असेंबली में दिया. 1950 में 24 जनवरी को जब संविधान की जो बैठक हुई थी, उसके अंतिम दिन पे हमने कहा कि हम मुस्लिम लीग की बात नहीं सुनेंगे. हम वंदे मातरम को नेशनल सॉन्ग का हम ये तवज्जो हम देना चाहते. ಇನ್ನು ಪಂಡಿತ್ ನೆಹರು ವಂದೇ ಮಾತರಂ ವಿಭಜನೆಯನ್ನ ಬೆಂಬಲಿಸಿದ್ರು ಅನ್ನೋ ಆರೋಪಕ್ಕೂ ಗೊಗೊಯ್ ತಿರುಗೇಟು ನೀಡಿದ್ದಾರೆ. ಪಂಡಿತ್ ನೆಹರು ಹೇಳಿಕೆಯನ್ನೇ ಉಲ್ಲೇಖಿಸಿದ್ದಾರೆ. पंडित नेहरू जी को मैं कोट करना चाहूंगा. The words Vande Mataram became a slogan of power which inspired our people and a greeting which ever reminds us of our struggle for national freedom. ये है पंडित नेहरू जी और कांग्रेस पार्टी की मूल भाव वंदे मातरम के पक्ष में देता था, देश को प्रेरणा दे. ವಂದೇ ಮಾತರಂ ವಿಚಾರವಾಗಿ ವಿಪಕ್ಷ ನಾಯಕರು ಆರ್ಎಸ್ಎಸ್ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ವಂದೇ ಮಾತರಂ ಆಶಯ ಬ್ರಿಟಿಷರನ್ನ ಭಾರತ ಬಿಟ್ಟು ಓಡಿಸೋದಾಗಿತ್ತು. ಆದ್ರೆ ಬಿಜೆಪಿಯ ಪೂರ್ವಜರು ಬ್ರಿಟಿಷರ ಪರವಾಗಿದ್ರು. ಅವರು ತ್ರಿವರ್ಣ ಧ್ವಜವನ್ನೇ ಒಪ್ಪಿಕೊಂಡಿರಲಿಲ್ಲ ಅಂತ ಗೌರವ್ ಗೊಗೊಯ್ ಮತ್ತು ಎಸ್ಪಿ ಸಂಸದ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. आज हम सुरक्षा की बात करते हैं. आज हम सुरक्षा की बात करते हैं. किसी की आलोचना नहीं की. आज सभापति महोदय, प्रधानमंत्री ने किसी की आलोचना नहीं की. सभापति महोदय,
सभापति महोदय, इसलिए वंदे मातरम तक बढ़े। सभापति महोदय, अगर वास्तविक में अगर 150वीं जन्म जयंती वंदे मातरम का पालन करना है, इनका इतिहास खंगाला जाए कि इन्होंने आजादी के पहले और आजादी के बाद वंदे मातरम क्यों नहीं गाया। उन मुखबरों से ये सवाल पूछा जाए कि स्वतंत्रता के बाद भी उन्होंने अपना गीत क्यों बनाया। उनकी एक रंगी सोच ने तिरंगा क्यों नहीं फहराया। वंदे मातरम सियासत के झूठे राष्ट्रवादियों के लिए नहीं है, गलत लोगों की गलत मंशा पूरा देश समझता है। देता था, देश को प्रेरणा दे। ಇನ್ನು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಬಂಗಾಳ ಚುನಾವಣೆ ಬರ್ತಿರೋದ್ರಿಂದ ಪ್ರಧಾನಿ ಮೋದಿ ಒಂದೇ ಮಾತರಂ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. हम ये बहस यहाँ आज 2 वजहों से कर रहे हैं। पहला कि बंगाल का चुनाव आ रहा है, हमारे प्रधानमंत्री अपनी भूमिका निभाना चाहते हैं उसमें, और दूसरी वजह ये है ये मकसद है, पुरानी मकसद इनकी अध्यक्ष महोदय, कि जिन्होंने स्वतंत्रता की लड़ाई लड़ी, जिन्होंने देश के लिए बड़ी बड़ी कुर्बानियां दी, उन पर सरकार नए आरोप लादने का मौका चाहती है। ಹೀಗೆ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ದೇಶವನ್ನ ಒಗ್ಗೂಡಿಸಿದ್ದ ಒಂದೇ ಮಾತರಂ ಮೇಲಿನ ಚರ್ಚೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ವಾಗ್ವಾದಕ್ಕೆ ಸಾಕ್ಷಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.